ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಾಂಬೂಲವನ್ನು ಪ್ಯಾಕ್ ಮಾಡ್ತಾ ಇದ್ದೆ. ಈ ಸಲ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಈ ಥರ ಬ್ಯಾಸ್ಕೆಟನ್ನು ಕೊಡ್ತಾ ಇದ್ದೀನಿ. ಏನಕ್ಕಾದರೂ ಯೂಸ್ ಆಗ್ಬೋದು ಅಂತ. ಸುಮ್ಮನೆ ನಾವು ಕೊಡುವಂಥ ಪ್ಲಾಸ್ಟಿಕ್ ಕವರ್ಸು ಅದೆಲ್ಲ ನಮ್ಮ ವಾತಾವರಣಕ್ಕೆ ಅಂದರೆ ಪ್ರಕೃತಿಗೂ ಕೂಡ ಹಾನಿಕರ, ಹಾಗೆ ಅದು ನಮ್ಗೆ ಯೂಸು ಕೂಡ ಆಗೋದಿಲ್ಲ. ಅದೇ ಈ ರೀತಿ ಬ್ಯಾಸ್ಕೆಟ್ ಕೊಟ್ಟರೆ ದೇವ್ರ ಪೂಜೆಗೆ ಹೂ ಇಟ್ಕೋಬೋದು, ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಏನಾದರೂ ಹಾಕಿ ಇಟ್ಕೊತಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಬ್ಯಾಸ್ಕೆಟ್ ಕೊಡ್ತಾಯಿದ್ದೀನಿ. ಇದು ಮಾತ್ರನೇ ಅಲ್ಲ, ಇದ್ರ ಜೊತೆ ಕೆಲವೊಂದು ಐಟಮ್ಸ್ನ ಹಾಕ್ತಾಯಿದ್ದೀನಿ. ಏನೇನು ಹಾಕ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ನಾನು. ಇದು ನನಗೆ 1 ಪೀಸು 30 ರೂಪೀಸ್ ಬಿತ್ತು. ಚಿಕ್ಕಪೇಟೆಯಲ್ಲಿ ತೊಗೊಂಬಂದಿದ್ದು ನಾನು ವಿಡಿಯೋ ಹಾಕಿದ್ದೀನಿ ಇದ್ರ ಬಗ್ಗೆ. ಅಂದರೆ ಈ ಬ್ಯಾಸ್ಕೆಟ್ ತೊಗೊಂಡು ಬಂದಲ್ಲ, ಅವರ ನಂಬರು ಹಾಗೆ ಅವ್ರ ವಿಸಿಟಿಂಗ್ ಕಾರ್ಡು ಕೂಡ ಕೊಟ್ಟಿದ್ದೆ. ಆ ಒಂದು ಶಾಪ್ದು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ನಾನು. ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡಿ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ಸುಮಾರಷ್ಟು ಅಂಗಡಿಗಳು ಸಿಗುತ್ತೆ. ನೀವು ಬಲ್ಕಾಗಿ ತೊಗೊತೀರಾ ಅಂದರೆ ಒಂದು 5 ರೂಪಾಯಿ ಕಡಿಮೆ ಕೊಡ್ತಾರೆ, ಜಾಸ್ತಿ ತೊಗೊತೀವಿ ಅಂತಂದರೆ. ಸುಮಾರಷ್ಟು ವೆರೈಟಿ ಸಿಗುತ್ತೆ. ನಿಮ್ಮ ಬಜೆಟ್ಗೆ ಅನುಸಾರವಾಗಿ ನೀವು ತೊಗೋಬೋದು. ಇವಾಗ ಇದರೊಳಗಡೆ ಏನೇನು ಹಾಕ್ತೀನಿ ಅಂತ ನೋಡ್ಕೊಳ್ಳೋಣ. ಹಾಗೆ ಬಳೆಗಳು ಕೊಡಬೇಕಲ್ವ, ಹಾಗಾಗಿ ನಾರ್ಮಲ್ ಗ್ರೀನ್ ಕಲರ್ ಬಳೆ ಕೊಡೋದ್ರ ಬದಲು ಈ ರೀತಿ ಕಲರ್ದು ಕೊಡೋಣ ಅಂತ ತೊಗೊಂಡು ಬಂದಿದ್ದೀನಿ. ನಾನು 6 ಬ್ಯಾಂಗಲ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಎರಡೆರಡೆ ಕೊಟ್ಟರೆ ಹಾಕೊಳ್ಳೋದು ಇಲ್ಲ, ಸುಮ್ಮನೆ ಎಲ್ಲೋ ಒಂದು ಕಡೆ ಬಿಸಾಕ್ಬಿಡ್ತಾರೆ, ಅಥವಾ ಅದನ್ನು ಬೇರೆಯವ್ರಿಗೂ ಕೂಡ ಕೊಡ್ತಾರೆ. ಹಾಗಾಗಿ ಈ ರೀತಿ ಚೆನ್ನಾಗಿರುವಂಥ ಕ್ವಾಲಿಟಿ ಇರುವಂಥ ಬಳೆನ ತಂದಿದ್ದೀನಿ. ಅದರ ಜೊತೆ ಒಂದೊಂದು ಸ್ಟಿಕ್ಕರ್ ಪ್ಯಾಕೆಟ್ ಕೊಡೋಣ ಅಂತ, ಯೂಸ್ ಆಗುತ್ತೆ ಅವ್ರಿಗೆ ಅಂತ. ಅದ್ರ ಜೊತೆ ಒಂದು ಕ್ಲಿಪ್ ಕೊಡೋಣ ಅಂತ ಒಳ್ಳೆ ಕ್ವಾಲಿಟಿದು ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ. ಒಡೆದೋಗ್ಬಿಡುತ್ತಲ್ಲ, 5 ರೂಪೀಸ್ 10 ರೂಪೀಸ್ಗೆಲ್ಲ ಸಿಗುತ್ತಲ್ಲ, ಆ ಥರದ್ದಲ್ಲ, ತುಂಬ ಚೆನ್ನಾಗಿದೆ. ನಾವೇನೇ ಕೊಟ್ಟರು ಬ್ಲ್ಯಾಕ್ ಕಲರ್ದು ಕೊಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಬ್ಲ್ಯಾಕ್ ಒಂದನ್ನು ನಾನೇ ಇಟ್ಕೋತೀನಿ, ಇನ್ನು ಮಿಕ್ಕಿರೋದನ್ನೆಲ್ಲ ಕೊಡ್ತೀನಿ. ಹಾಗೆ ಅದ್ರ ಜೊತೆ ಒಂದೊಂದು ರಬ್ಬರ್ ಬ್ಯಾಂಡ್ಸ್ ಕೂಡ ಕೊಡ್ತೀನಿ, ಯೂಸ್ ಆಗುತ್ತೆ ಅವ್ರಿಗೆ ಅಂತ. ಹಾಗೆ ಇದು ಅರಿಶಿನ ಕುಂಕುಮದ್ದು ಎಲೆ ಮೇಲಿರುವಂಥ ಅರಿಶಿನ ಕುಂಕುಮ. ಇದು ನೋಡೋದಕ್ಕೂ ಚೆನ್ನಾಗಿರುತ್ತೆ, ವೀಳ್ಯದೆಲೆ ಥರ. ಹಾಗೆ ಅರಿಶಿನ ಕುಂಕುಮ ಕೊಟ್ಟಂಗೆ ಆಗುತ್ತೆ ಅಂತಲೂ ಕೂಡ ಸುಮ್ಮನೆ ಕೊಡ್ತಾ ಇರೋದು. ನಾವು ಹೇಗಿದ್ರೂ ಬಂದವ್ರಿಗೆ ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಹೂ ಇಟ್ಟಿರ್ತೀವಿ. ಇದನ್ನು ಈ ಬುಟ್ಟಿ ಜೊತೆ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಬಂದೆ. ಇದು 1 ಪ್ಯಾಕೆಟಲ್ಲಿ 10 ಇರುತ್ತೆ. 50 ರೂಪೀಸ್ ಅನಿಸುತ್ತೆ, ಇದು ಮರ್ತೋಗಿದ್ದೀನಿ ನಾನು. ಹಾಗೆ ಅದ್ರ ಜೊತೆ ಒಂದೊಂದು ಏರ್ ಪಿನ್ ಪ್ಯಾಕೆಟ್ ಕೂಡ, ಅಂದರೆ ಫುಲ್ ಇಡೋದಿಲ್ಲ, ಒಂದೊಂದು ಇಷ್ಟು ಕಟ್ ಮಾಡಿಬಿಟ್ಟು ಇಡ್ತೀನಿ. 6 ಬರುತ್ತೆ ಒಂದರಲ್ಲಿ. ಇದೆಲ್ಲವನ್ನು ಇಟ್ಬಿಟ್ಟು ಅದಾದಮೇಲೆ ನಾವು ವೀಳ್ಯದೆಲೆ, ಅದ್ರ ಜೊತೆ ಕಾಯಿ ಇಡೋದಾದರೆ, ಅಂದರೆ ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ಇಡ್ತಾರೆ. ತೆಂಗಿನಕಾಯಿ ಬದಲು ಬೇರೆ ಹಣ್ಣನ್ನು ಇಟ್ಟು ನೀವು ಕೊಡ್ಬೋದು. ಬ್ಲೌಸ್ ಪೀಸ್ ಇಡೋದಾದರೆ ಬ್ಲೌಸ್ ಪೀಸ್ ಇಡ್ಬೋದು. ನಾನು ಬ್ಲೌಸ್ ಪೀಸು ಕೊಟ್ಟರೆ ಸುಮ್ಮನೆ ಯೂಸ್ ಮಾಡಲ್ಲ, ಹಾಗಾಗಿ ನಾನು ಕೊಡ್ತಾಯಿಲ್ಲ. ಇದನ್ನೇ ಕೊಡ್ತಾಯಿದ್ದೀನಿ ಬ್ಲೌಸ್ ಪೀಸ್ ಬದಲು. ಎಕೋ ಫ್ರೆಂಡ್ಲಿ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಕೊಟ್ಟರು ಕೂಡ ಅವ್ರಿಗೆ ಖುಷಿ ಆಗುತ್ತೆ. ಹಾಗಾಗಿ ಈ ಸಲ ಈವೆಂಟ್ ಶುರು ಮಾಡಿರೋದ್ರಿಂದ ಏನಾದರೂ ಡಿಫ್ರೆಂಟಾಗಿ ಕೊಡಬೇಕು ಕುಂಕುಮಕ್ಕೆ ಅಂತ ಈ ರೀತಿ ಕಾನ್ಸೆಪ್ಟನ್ನ ನಾನು ತಂದಿದ್ದೀನಿ. ನೋಡೋಣ, ಇವಾಗ ಎಲ್ಲ ಪ್ಯಾಕ್ ಮಾಡಾದ್ಮೇಲೆ ತೋರಿಸ್ತೀನಿ ಏನೇನಿರುತ್ತೆ ಅಂತ. ನಾನು ಮೊದಲಿಗೆ ಈ ಬಳೆನ 6 ಬ್ಯಾಂಗಲ್ಸ್ನ ತಗೊಂಡು ಅದನ್ನು ಒಂದು ಗೋಲ್ಡನ್ ಕಲರ್ ಟ್ವಿಸ್ಟೆಡ್ ದಾರದಲ್ಲಿ, ಅಂದರೆ ತಂತಿಯಲ್ಲಿ ಸುತ್ತುತ್ತೀನಿ. ಮೊದಲು ಈ ರೀತಿ ಇರುತ್ತೆ ದಾರ, ಇದರಲ್ಲಿ ಸುತ್ತುತ್ತೀನಿ ನೋಡಿ. ಈ ರೀತಿ 6 ಬ್ಯಾಂಗಲ್ಸ್ನ ಸುತ್ತಿಟ್ಟಿದ್ದೀನಿ, ಎಲ್ಲ ಕಲರ್ಸ್ದು. ಹಾಗೆ ಅರಿಶಿನ ಕುಂಕುಮ, ಏರ್ ಪಿನ್ಸು, ಹೇರ್ ಕ್ಲಿಪ್ಪು, ಹಾಗೆ ರಬ್ಬರ್ ಬ್ಯಾಂಡ್ಸು. ಇದನ್ನೆಲ್ಲ ಇವಾಗ ಈ ಬುಟ್ಟಿಗಳಿಗೆ ಹಾಕೋಣ. ಮೊದಲು ಅರಿಶಿನ ಕುಂಕುಮ, ಆದಮೇಲೆ ಬಳೆ, ಆಮೇಲೆ ಬಿಂದಿ ಪ್ಯಾಕೆಟ್, ಅದಾದಮೇಲೆ ಹೇರ್ ಕ್ಲಿಪ್ಸ್, ಆಮೇಲೆ ಹೇರ್ ಬ್ಯಾಂಡ್ಸ್, ಆಮೇಲೆ ಹೇರ್ ಪಿನ್ಸ್. ಇದಿಷ್ಟು ರಿಟರ್ನ್ ಗಿಫ್ಟ್ ರೆಡಿ ಆಗಿದೆ. ಇದ್ರ ಜೊತೆ ಕೊಡುವಾಗ ವೀಳ್ಯದೆಲೆ, ಅಡಿಕೆ, ಹಾಗೆ
ತಾಂಬೂಲ ಅಂದರೆ ಹಣ್ಣು ಅಥವಾ ಕಾಯನ್ನು ಇಟ್ಬಿಟ್ಟು ಕೊಡ್ಬೋದು, ಬ್ಲೌಸ್ ಪೀಸ್ ಇಟ್ಟು ಕೊಡ್ಬೋದು, ಅಥವಾ ಅಕ್ಕಿ ಮಡ್ಲಕ್ಕಿ ರೂಪದಲ್ಲಿ ಕೊಡ್ತೀರಾ ಅಂದರೆ ಅಕ್ಕಿ ಬೆಲ್ಲ ಕೊಡ್ಬೋದು, ಅಥವಾ ಏನಾದರೂ ಸ್ವೀಟನ್ನು ಕೊಡ್ಬೋದು. ನಾನು ವೀಳ್ಯದೆಲೆ ಅಡಿಕೆ ಹಣ್ಣನ್ನು ಕೊಡ್ತಾಯಿದ್ದೀನಿ. ಇದು ಇವಾಗ ನಾವು ಇದರಲ್ಲಿ ಏನೇನು ಹಾಕಿದ್ದೀವಲ್ಲ ಪ್ರತಿಯೊಂದು ಕೂಡ ಅವ್ರಿಗೆ ಯೂಸ್ ಆಗುತ್ತೆ. ಯಾವುದನ್ನು ಕೂಡ ತೆಗೆದು ಹಾಕುವಂಥದ್ದು ನಾನು ಕೊಟ್ಟಿಲ್ಲ, ಎಲ್ಲದೂ ಅವ್ರಿಗೆ ಯೂಸ್ ಆಗುವಂಥದ್ದೇ ಕೊಟ್ಟಿದ್ದೀನಿ. ಬೇಸಿಕಲಿ ಏನಂದರೆ ಮನೆಗೆ ಬರುವಂಥ ಮುತ್ತೈದೆಯರು ಲಕ್ಷ್ಮಿ ಅಂತಲೇ ಭಾವಿಸಿ ಅವ್ರಿಗೆ ಉಪಯೋಗ ಆಗುವಂಥ ವಸ್ತುಗಳನ್ನ ಕೊಡಬೇಕು. ಅವ್ರಿಗೆ ನೋಡಿ ಖುಷಿ ಆದರೆ ನಮ್ಗೆ ಆ ಲಕ್ಷ್ಮಿನೇ ನಮ್ಗೆ ಆಶೀರ್ವಾದ ಮಾಡ್ದಂಗೆ ಅಂತ ಹೇಳ್ತಾರೆ. ಸೊ ಈ ಸಲದ ವರಮಹಾಲಕ್ಷ್ಮಿಗೆ ಈ ರೀತಿ ನಾನು ಕೊಡ್ತಾಯಿದ್ದೀನಿ, ತಾಂಬೂಲದ ಜೊತೆ ಗಿಫ್ಟು, ರಿಟರ್ನ್ ಗಿಫ್ಟು. ಹೇಗನ್ನಿಸ್ತು ನಿಮಗೆ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.